ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. PSTR ನೇಮಕಾತಿ ಇಲ್ಲ ಅಂತ ಮೂಲಗಳ ಮಾಹಿತಿ ಪ್ರಕಾರ ಬರ್ತಾ ಇದೆ. ಬಿಕಾಸ್ ಯಾಕೆಂದ್ರೆ ಈಗ ಹೆಚ್ಚು ಪ್ರಿಫರೆನ್ಸ್ ಬಂದ್ಬಿಟ್ಟು HSTR ಮತ್ತೆ GPSTR ನ ಪರಿಗಣನೆ ಕೂಡ ಮಾಡ್ತಾರಂತೆ. PSTR ಹುದ್ದೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಇರೋ ಕಾರಣ PSTR ಅಗತ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ PSTR ನೇಮಕಾತಿ ಬಂದ್ಬಿಟ್ಟು ಆಲ್ರೆಡಿ ನಿಮಗೆ KPSC ಅಲ್ಲಿ 1 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಇದ್ದಾರೆ. ಆ ನಿಟ್ಟಿನಲ್ಲಿ ಅವಶ್ಯಕತೆ ಇಲ್ಲ, ಸದ್ಯಕ್ಕೆ ನೇಮಕಾತಿ ಡೌಟ್ ಕೂಡ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಾನ್ ಹೆಚ್ಚಿಗೆ ರೀಜನ್ ಅಲ್ಲಿ HSTR ಮೊದಲ ಆದ್ಯತೆ ಕೊಡ್ತಾರಂತೆ. ನಂತರ GPSTR ಹುದ್ದೆಗಳು PSTR ಹುದ್ದೆಗಳ ಸಂಖ್ಯೆ ಕಡಿಮೆ ಇರೋ ಕಾರಣ ಅದನ್ನ ಜಾಸ್ತಿ ಅಗತ್ಯತೆ ಕೊಡೋದಿಲ್ಲ ಅಂತ ಕೂಡ ಮೂಲಗಳ ಮಾಹಿತಿ ಪ್ರಕಾರ ಕೊಡ್ತಿದೆ. ಬಟ್ ಕೆಲವರು ರಿಕ್ವೆಸ್ಟ್ ಕೂಡ ಮಾಡಿದಾರಂತೆ PSTR ಆಕಾಂಕ್ಷಗಳು ಏನೋ ಆಗಬಾರದು ಅಂತ. ಬಟ್ ಬಟ್ ಸೆಕೆಂಡ್ ಫೇಸ್ ಅಲ್ಲಿ ನಿಮಗೆ ನೇಮಕಾತಿ ಮಾಡಬೇಕಾದ್ರೆ ನಾವು ಅದನ್ನ ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಹೇಳಿ ಮೂಲಗಳ ಪ್ರಕಾರ ನಿಮಗೆ ಮಾಹಿತಿ ಬಂದಿದೆ. ನೆಕ್ಸ್ಟ್ ಟೈಮ್ ನಾವು ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ ಅಂತ. ಪ್ಲಸ್ ಇಲ್ಲಿ ಮತ್ತೆ ನೇಮಕಾತಿ ಕುರಿತು ಮೇ 15 ಒಳಗಡೆ ನಿಮಗೆ ಪ್ರಾಬಬಲ್ ನೋಟಿಫಿಕೇಶನ್ ಕೂಡ ಆಗ್ಬೋದು. CM ಗೆ ಆಲ್ರೆಡಿ ಮಾಹಿತಿ ಕಳಿಸಿದ್ದಾರೆ, ಲೈಕ್ ಬಜೆಟ್ ಅಲ್ಲಿ ಈ ರೀತಿ 15,000 ಹುದ್ದೆಗಳ ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಅಂದಾಜು 15,000 ಇದೆ. ನೋಟಿಫಿಕೇಶನ್ ಆದ 60 ದಿನಗಳಲ್ಲಿ ಪ್ರೊಸೆಸ್ ಕೂಡ ಮುಗಿತದೆ ಅಂತ ಹೇಳ್ತಾ ಇದ್ದಾರೆ. ಅಂತ ನೋಟಿಫಿಕೇಶನ್ ಅಂತ 60 ಡೇಸ್ ಒಳಗಡೆ ನಿಮಗೆ ಮುಗಿತದೆ. ಅಂದಾಜು 1 ರಿಂದ 2 ಮಂತ್ ಒಳಗಡೆ ನಿಮಗೆ ನೋಟಿಫಿಕೇಶನ್ ಆದ ನಂತರ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಅಂದಾಜು 15,000 ಇದೆ ಅಂತ ಹೇಳ್ತಿದ್ರೆ ಅದರಲ್ಲಿ ಹೆಚ್ಚಿಗೆ 5,267, ನಾನ್ ಹೆಚ್ಚಿಗೆ 9,733 ಗ್ಯಾಪ್ ನೋಡ್ಕೊಳ್ಳಿ. ಹೆಚ್ಚಿಗೆ ಅಂದಾಜು 5,267 ಹುದ್ದೆಗಳು, ನಾನ್ ಹೆಚ್ಚಿಗೆ 9,733 ಹುದ್ದೆಗಳು ನೇಮಕಾತಿ ಆಗ್ತವೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಅಲ್ಲಿ HSTR, GPSTR, ಕಂಪ್ಯೂಟರ್ ಟೀಚರ್ಸ್, PD ಟೀಚರ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಸ್ಕಿಲ್ ಬೇಸ್ಡ್ ಟೀಚರ್ಸ್ ನೇಮಕಾತಿ ಕೂಡ ಆಗುತ್ತಂತೆ. ಇಲ್ಲಿ ಮೇನ್ ಥಿಂಗ್ ನೀವು ನೋಡಬೇಕಾದ ವಿಷಯ ಏನಂದ್ರೆ ಇಲ್ಲಿ PSTR ಗೆ ಹೆಚ್ಚು ಆದ್ಯತೆ ಕೂಡ ಇಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನಿಮಗೆ ನೋಟಿಫಿಕೇಶನ್ ಆದ ನಂತರ ಕ್ಲಾರಿಟಿ ಕೂಡ ಸಿಗುತ್ತೆ. PSTR ಸದ್ಯಕ್ಕೆ ಇಲ್ಲ, ಬಿಕಾಸ್ ಹುದ್ದೆಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲಿ ನಿಮಗೆ KPSC ಅಲ್ಲಿ ಕೂಡ ಇದ್ದಾರೆ, ಬಟ್ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ PSTR ನ ಹೆಚ್ಚು ಆದ್ಯತೆ ಕೊಡೋದಿಲ್ಲ ಅಂತ ಹೇಳಿ ಮೂಲಗಳ ಮಾಹಿತಿ ಪ್ರಕಾರ ಬರ್ತಾ ಇದೆ. ಇದು ನಿಮಗೆ ಐಡಿಯಾ ಇರಲಿ. ಥ್ಯಾಂಕ್ ಯು.